ಪಾತ್ರಕ್ಕೆ ಬೇಕಾದ ಗತ್ತು ಗಮ್ಮತ್ತು ರೋಷ ಆವೇಶ ವೀರತ್ವ ಶೂರತ್ವ ತುಂಬೋದು ರವಿಶಂಕರ್ ಅವರ ಸ್ಪೆಷಾಲಿಟಿ. ಸೊ ಲೆಟ್ಸ್ ವೆಲ್ಕಮ್ ಡೈಲಾಗ್ ಡಾನ್ ರವಿಶಂಕರ್. ಅರೆ ವಾಹ್, so nice to see you. ಆ ಚೇರ್ ಮೇಲೆ ಕೂರಿಸಿ ನಿಮ್ಮ ಗೆಲುವನ್ನ ಸಂಭ್ರಮಿಸಕ್ ಮುಂಚೆ ಸಾಯಿ ಕುಮಾರ್ ಅವ್ರ ಬಗ್ಗೆ, ನಿಮ್ಮ ಅಣ್ಣನ ಬಗ್ಗೆ ನಿಮ್ಮ ಕೆಲವು ಅನಿಸಿಕೆಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಇಂಥ ಒಂದು ವೇದಿಕೆಯಲ್ಲಿ ಇಬ್ಬರನ್ನ ಫಸ್ಟ್ ಟೈಮ್ ಯಾವತ್ತೂ ಇಬ್ಬರು ಹಿಂಗೆ ಜೊತೆಗೆ ನೋಡೇ ಇಲ್ಲ. ವೆಲ್ ಥ್ಯಾಂಕ್ ಯು. ದಟ್ಸ್ ವೀಕೆಂಡ್ ವಿತ್ ರಮೇಶ್. ನನಗೆ ನನ್ನ ಫಸ್ಟ್ ಹೀರೋ ನನ್ನ ತಂದೆ ತಾಯಿ, ಹೀರೋಯಿನ್ ತಾಯಿ. ಅಂಡ್ ಫಸ್ಟ್ ನಾನು ನೋಡಿ ಎವ್ರಿಥಿಂಗ್ ಸಾಯಿ ಕುಮಾರ್ ಸರ್. ರೈಟ್. ಸೊ ಅವನೇ ಫಸ್ಟ್ ಹೀರೋ. ಸೊ ಲುಕ್ ವೈಸ್, ವಾಯ್ಸ್, ಎವ್ರಿಥಿಂಗ್ ನನಗೆಲ್ಲ ಇನ್ಸ್ಪಿರೇಷನ್. ಪ್ಲಸ್ ಬೇಸಿಕ್ಲಿ ಡಬ್ಬಿಂಗ್ಸ್ ಕೂಡ ಅವನ ಜೊತೆಯಲ್ಲಿ ಹೋಗೋದೆ. ಫಸ್ಟ್ ಫಾದರ್ ಜೊತೆ ಅವನ ಜೊತೆ ನಾನು, ಹೀಗೆ. ಸೊ ಅದೆಲ್ಲ ನೋಡಿ ಅವನು ಹೇಳೋ ಡೈಲಾಗ್ಸು, ಸೊ ಕ್ರಿಕೆಟ್ ಟೀಮ್ನಿಂದ ಆ್ಯಕ್ಟರ್ಸ್ನಿಂದ ಅವನಿಗೆ ಯಾರ್ಯಾರು ಇಷ್ಟನೋ ಅದೇ ನನಗೂ ಇಷ್ಟ. ರೈಟ್. ನೀವು ಹೇಳಿದಂಥ ಆಲೋಚಿಂಚಂಡಿ ಫಿಲ್ಮಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂದರೆ, ಕೊನೆಗೆ ಆ ಫಿಲ್ಮ್ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ಪಾತ್ರಕ್ಕೆ ಇವ್ರು ಡಬ್ ಮಾಡಿದ್ರಂತೆ, ಇವ್ರ ಪಾತ್ರಕ್ಕೆ ನೀವು ಡಬ್ ಮಾಡಿದ್ರಂತೆ. ರಿಯಲಿ? ಎಸ್. ಯಾ ಓಕೆ. ಅದು ಹೇಗಿರುತ್ತೆ ಅಂತ ನೋಡೋ ಒಂದು ಸಣ್ಣ ಕುತೂಹಲ ನಮಗೆ. ಅಂದರೆ ಇಬ್ಬರು ಡೈಲಾಗ್ ಫೇಮಸ್ಸು, ನಿಮ್ಮ ಡೈಲಾಗು ನಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ನಿಮ್ದೊಂದು ಸೀನ್ ಮಾಡಿ, ಇವರು ಡಬ್ಬಿಂಗ್ ಮಾಡಲಿ, ಇವರೊಂದು ಸೀನ್ ಆ್ಯಕ್ಟ್ ಮಾಡ್ತಾರೆ, ನೀವು ಡಬ್ಬಿಂಗ್ ಮಾಡಿ, ಹೇಗೆ ಕೇಳುತ್ತೆ ನೋಡೋಣ ಅಂತ. ರವಿ ಇವ್ರು ಎಲ್ಲದಕ್ಕೂ ಓಕೆ ಬಾಸ್, ಆಲ್ರೌಂಡರ್ ಅವರು, ರೆಡಿ ಅವರು. ಸೊ ರವಿಶಂಕರ್ ಅವರು ಅಭಿನಯ ಮಾಡ್ತಾರೆ ಆರುಮುಗಮಾಗಿ, ಅದಕ್ಕೆ ಸಾಯಿ ಕುಮಾರ್ ಅವರು ಧ್ವನಿ ಕೊಡ್ತಾರೆ. ಓಕೆ, ಕೆಂಪೇಗೌಡ ಸಿನಿಮಾನ ನಾವೀಗ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಆಕ್ಷನ್. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಮಾಡಿಸಿದ್ದು ನಾನು. ಇದು ಆರುಮುಗ ಕೊಟ್ಟೆ ಕಣ. ಓಕೆ, ಈಗ ಪೊಲೀಸ್ ಸ್ಟೋರಿ ಸಾಯಿ ಕುಮಾರ್ ಅವರು ಅಭಿನಯಿಸ್ತಾರೆ. ಧ್ವನಿ ನಮ್ಮ ರವಿಶಂಕರ್ ಅವ್ರದ್ದು. ರೆಡಿ ಬಾಯ್ಸ್, ಆಕ್ಷನ್. ಲಾಂಗ್ ಹಿಡ್ಕೊಳ್ಳೋ ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ರೌಡಿಸಮ್ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಎತ್ತೋ ಅಷ್ಟು ಧೈರ್ಯನಾ? ಈ ಖಾಕಿ ಬಿಚ್ ನಿಂತ್ರೆ ರೌಡಿಸಮ್ ಅಲ್ಲಿ ನಾನ್ ನಿಮ್ಮಪ್ಪ ಮಹಾರೌಡಿ ಕಣೋ, ಮಹಾರೌಡಿ. ನಿನ್ನೆ ಹೇಳಿದಾಗೆ ಈ ವೀಕೆಂಡು ಸಹೋದರರ ವೀಕೆಂಡು ಅಂತ. ಅಣ್ಣ ನಿನ್ನೆ ಬಂದಿದ್ರು, ಅವರ ಸಾಧಕರ ಕಥೆಯನ್ನ ಕೇಳಿದ್ವಿ. ಇವತ್ತು ತಮ್ಮ ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಕಥೆನ ಕೇಳಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆಸ್ ಯು ನೋ, ದಿಸ್ ಇಸ್ ರವಿಶಂಕರ್. ಇವರು ಶ್ರೀ ಪೂಡಿ
ಮಾಣಿಕ್ಯ ಚಿತ್ರದ ಅಭಿನಯಕ್ಕೆ ಇತ್ತೀಚೆಗೆ ಸೈಮಾ ಪ್ರಶಸ್ತಿ ಬಂದಿದೆ. ಕಂಗ್ರಾಟ್ಸ್ ಆನ್ ಆಲ್ ದಟ್ ರವಿ ಅವರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಭಿನಯ ಅಷ್ಟೇ ಅಲ್ಲದೆ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಭಿನಯದ ದುರ್ಗಿ ಚಿತ್ರದ ನಿರ್ದೇಶಕರು ರವಿಶಂಕರ್ ಅವರು. ಇದಲ್ಲದೆ 75 ತೆಲುಗು ಚಿತ್ರಗಳಿಗೆ 150 ತಮಿಳು ಸಿನಿಮಾಗಳಿಗೆ ಬರಹಗಾರರಾಗಿ ರವಿಶಂಕರ್ ಅವರು ಕೆಲಸ ಮಾಡಿದ್ದಾರೆ. ಇವರು ಒಬ್ಬ ಸಂಗೀತಗಾರರು, ಭರತನಾಟ್ಯ, ಕುಚ್ಚುಪುಡಿ ಫಾರ್ಮ್ನ ನೃತ್ಯ ಪಟು ಕೂಡ ಹೌದು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರವಿಶಂಕರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ರವಿ, ನಿಮ್ಮ ಅಣ್ಣನ ಜೊತೆ ನೆನ್ನೆ ಮಾತಾಡಿದಾಗ ಗೊತ್ತಾಯ್ತು, ಆಸ್ ಅ ಕಿಡ್ ಎಸ್, ಬಹಳ ಸೌಮ್ಯ ಸುಭಾದವರಂತೂ ನೀವು. ವೆರಿ ನೈಸ್ ಬಾಯ್ ಅಂತ ಕೇಳ್ಪಟ್ವಿ, ನಿಜನಾ ಸರ್? ಇಲ್ಲ. ಡು ಯು ರಿಮೆಂಬರ್ ಎನಿ ಆಫ್ ದೋಸ್ ಇನ್ಸಿಡೆಂಟ್ಸ್? ಎಸ್ ಸರ್, ಆಲ್ ದ ಇನ್ಸಿಡೆಂಟ್ಸ್. ಓಕೆ. ಏನಂದ್ರೆ ಚಿಕ್ಕ ವಯಸ್ಸಿನಿಂದ ನನಗೆ ಸ್ವಲ್ಪ ಊಟ ಅಂದ್ರೆ ತುಂಬಾ ಇಷ್ಟ. ಸಾಪಾಟು ರಾಮ ನಾನು. ಮನೆಯಲ್ಲಿ ಬಿರಿಯಾನಿ ಏನಾದ್ರು ಮಾಡಿದ್ರೆ ನನಗೆ ಮಾತ್ರ ಸಪರೇಟ್ ಆಗಿ ನಮ್ಮ ತಾಯಿ ಕೊಟ್ಬಿಡ್ತಾರೆ. ಅದ ನಾನು ಯಾರ ಜೊತೆನೂ ಹಂಚ್ಕೊಳ್ಳೋದಿಲ್ಲ. ಸೈಲೆಂಟ್ ಆಗಿ ಸನ್ಶೇಡ್ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ನಾನು ಒಬ್ಬನೇ. ಅಯ್ಯಪ್ಪ ಹೋಗ್ತಾ ಇದ್ರೆ ಅಯ್ಯಪ್ಪನ ಕರಿಯೋದು ಅಂತ, ಅವನಿಗೂ ಕೊಡಲ್ಲ ನಾನು, ನೋಡುವಂತ ತಿನ್ಸುಮ್ಮನೆ ಕರಿಯೋದು. ಅದು ಒಂದು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ 5 stones ಅಂತ ಒಂದು ಗೇಮ್. ನಮ್ಮ ಸಿಸ್ಟರು ನಾವೆಲ್ಲ, ಕಮಲ ದೊಡ್ಡ ಸಿಸ್ಟರು ಆಪೋಸಿಟ್, ನಾನು ಈ ಕಡೆ ಆಡ್ತಾ ಇದ್ದೀನಿ. ಅದೇನೋ ಔಟ್, ಅದೇನೋ ಸ್ಟೋನ್ಸ್ ಕರೆಕ್ಟಾಗಿ ಇಡ್ತಾ ಇದ್ದೀನಿ, ಅವನೇನೋ ನೀಸ್ ಕೆಳಗಡೆ ಬಾಲ್ ಹೊಡೆದು ಬಿಟ್ರು, ಔಟ್ ಅಂದ್ರು. ಕೋಪ ಬಂತು ನನಗೆ. ಸೊ ಒಂದು ಕಲ್ಲು ಬಿಟ್ಟೆ ಅವಳಿಗೆ ಡೈರೆಕ್ಟ್ ಆಗಿ. ಅದು ಆಮೇಲೆ ಅಮ್ಮ ಬಂದು, ಅಮ್ಮ ಶುರು ಮಾಡೋಕ್ ಮುಂಚೆನೆ ನಾನು ಬೇಸಿಕ್ಲಿ ಸ್ವಲ್ಪ ಆರ್ಟಿಸ್ಟ್ ಅಲ್ವಾ ನಾನು. ನಾನು ಕೆಳಗಡೆ ಬಿದ್ದು ಅಮ್ಮ ಇದೆಲ್ಲ ಮಾಡಿದ್ರೆ ಅಯ್ಯೋ ಫಸ್ಟ್ ಅಂತ ಇವಳ ಮೇಲೆ ರಿವರ್ಸ್ ಆಗಿ ಇವಳ 1-2 ಬಿಟ್ಟು ಇದೆಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಹೋಲಿ ಏಂಜಲ್ ಸ್ಕೂಲು ಟಿ ನಗರಲ್ಲಿ ಇತ್ತು, ಪಾಂಡಿ ಬಜಾರ್. ಅಲ್ಲಿಂದ ನಮ್ಮ ಮನೆಗೆ ಜಸ್ಟ್ 4 stops. ಬಟ್ ಆವಾಗ 20 ಪೈಸ್, 10 ಪೈಸ್, 10 ಪೈಸ್. ಬಟ್ ಆಫ್ಟರ್ನೂನ್ ಬ್ರೇಕ್ ಅಲ್ಲಿ ಅದು ಬರ್ಫಿ ಒಂದು ಇರುತ್ತೆ ಪ್ಯಾಕೆಟ್, ಇಷ್ಟು ದೊಡ್ಡದಿರುತ್ತೆ, ಅದು 20 ಪೈಸೆ ಅಷ್ಟು, ಅದು ಒಂದು ಪ್ಯಾಕೆಟ್. ಸೊ ಅದನ್ನ ನಾನು ಡೈಲಿ ಕೇಳೋದು, ದುಡ್ಡು ಇರಲ್ಲ. ಸೊ ಸಿಸ್ಟರ್ ಹತ್ರ ಕೇಳಿದ್ರೆ ಇಲ್ಲ ನನ್ನ ಹತ್ರ ಇಲ್ಲ ಅಂತ. ನಾನೇನು ಮಾಡೋದು, ಸೈಲೆಂಟ್ ಆಗಿ ಹೋಗಿ 20 ಪೈಸ್ ಕೊಟ್ಟು ತಗೊಂಡ್ಬಿಟ್ಟು ತಿಂದ್ಬಿಡ್ತೀನಿ ಫುಲ್ಲು. ಈವ್ನಿಂಗ್ ಬರೋಷ್ಟೊಳಗೆ ಅಳ್ತಾ ಕೂತ್ಕೊಂಡಿರ್ತೀನಿ. ಇವಳು ಆ ಕಡೆ ಲೇಡೀಸ್ ಗರ್ಲ್ಸ್ ವಿಂಗ್ ಆ ಕಡೆ. ಸೊ ವಿ ಬೋತ್ ವಿಲ್ ಜಾಯಿನ್ ಒನ್ ಪ್ಲೇಸಲ್ಲಿ. ಅಲ್ಲಿ ಆಲ್ರೆಡಿ ಶುರು ಮಾಡಿರ್ತೀನಿ ಪರ್ಫಾರ್ಮೆನ್ಸ್. ಏನಾಯಿತು ಅಂದರೆ 20 ಪೈಸು ಇಲ್ಲೇ ಇಟ್ಕೊಂಡಿದ್ದೆ, ಎಲ್ಲೋ ಹೋಯ್ತು, ಅದು ಇದು ಅಂತೀನಿ. ಸರಿ ಏನು ಮಾಡೋದು ಬಾ ಅಂತ ಬಸ್ ಸ್ಟಾಪ್ವರೆಗೂ ಬರ್ತೀವಿ. ನಾನು ಪ್ರಿಯಾನ್ ಕೇಳ್ತೀನಿ, ಪ್ರಿಯಾ ಅವನ ಅಂಕಲ್ ಸ್ಮಾರ್ಟ್ ಆಗಿದ್ದಾರೆ, ಸ್ವಲ್ಪ ಹೋಗಿ ಒಂದು 20 ಪೈಸೆನ ಕೇಳು ಕೊಡ್ತಾರೆ. ಅದೇ ಪಾಪ ಅವಳು ಹೋಗಲ್ಲ, ನಾನೇ ಹೋಗಿ ಈಗೆಲ್ಲ ಅನ್ನೋದು. ಫೈನಲಿ ವಿ ಕಮ್ ಬ್ಯಾಕ್ ಹೋಮ್. ಬಂದಮೇಲೆ ಅವಳ ಮೇಲೆ ಹೇಳೋದು, ಯಾಕೆ ಇಷ್ಟು ಲೇಟು ಅಂತಾರಮ್ಮ. ಇಲ್ಲಮ್ಮ, ಆನ್ ದ ವೇ ಶಿ ಮೇಡ್ ಮೀ ಬೆಗ್ಗು, ಎಲ್ಲರ ಹತ್ರ ಹೋಗಿ ಬಾಷಾಜ್ ಅಂತ ಮೇಲೆ ಹೋಗಿ ಢಮಾಲ್